ನಮ್ಮ ದೇಶದ ಸಂವಿಧಾನ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ರಚನೆ ಆಗಿತ್ತು. ಅದನ್ನು ಈ 75 ವರ್ಷಗಳ ಕಾಲ ನಾವು ಒಪ್ಕೊಂಡು ಬಂದಿದ್ವಿ. ಮೊನ್ನೆ ಗಣರಾಜ್ಯೋತ್ಸವ 76ನೇ ಗಣರಾಜ್ಯೋತ್ಸವ ಪ್ರಾರಂಭ ಮಾಡಿದ್ವಿ. ಆವತ್ತೇ ಒಂದು ಅಪರೂಪದ ವರದಿ, ಯಾಕೆ ಅದನ್ನು ಅಪರೂಪ ಅಂತ ಹೇಳ್ತೀವಿ ಅಂದರೆ ತಲೆ ಕೆಟ್ಟವ್ರು ಬರೆದಿರೋವಂಥ ವರದಿ ಅಂತ ಅನ್ನಿಸ್ತದೆ. ಆ ವರದಿಯಲ್ಲಿ ಅವರು ಹೊಸ ಒಂದು ಸಂವಿಧಾನವನ್ನು ರಚನೆ ಮಾಡಿದಾರಂತೆ. 3ನೇ ತಾರೀಕು ಅದನ್ನು ಸರ್ಕಾರಕ್ಕೆ ಕಳಿಸ್ತಾರಂತೆ. ಅದು ಏನು ಅಂತಂದರೆ ಇದುವರೆಗೂ ಇರೋ ಸಂವಿಧಾನ ಸರಿಯಿಲ್ಲ ಅಂತ ಅವ್ರು ಹೇಳಿದ ಹಾಗೆ. ಜೊತೆಗೆ ಯಾರು ವೇದ ಅಧ್ಯಯನ ಮಾಡ್ತಾರೋ ಅಂಥವ್ರು ಮಾತ್ರ ಚುನಾವಣೆಯಲ್ಲಿ ಭಾಗವಹಿಸಬೇಕು. ಅಷ್ಟೇ ಅಲ್ಲ, ಅವರು ಇನ್ನೂ ಏನೇನೋ ಕೆಲವು ಕಂಡೀಷನ್ಗಳನ್ನು ಅದರಲ್ಲಿ ಹಾಕಿದ್ದಾರೆ. ಅದನ್ನು ನೋಡಿದರೆ ಒಂದು ವರ್ಗದ ಜನರಿಗೆ ಮಾತ್ರ ಆ ಸಂವಿಧಾನ ಸೀಮಿತ ಆಗುತ್ತೆ ಹೊರತಾಗಿ ಬೇರೆಯವ್ರಿಗಲ್ಲ. ಅಲ್ಲಿ ಜೈನ, ಬೌದ್ಧ ಮತ್ತು ಹಿಂದೂ ಅಂತ ಬಳಸ್ತಾರೆ ಅವರು. ಒಂದು ಕಡೆ ಹಿಂದೂ ಧರ್ಮ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಹಿಂದೂ ದೇಶ ಅಂತ ಹೇಳ್ತಾರೆ. ಯಾವ ಅರ್ಥದಲ್ಲಿ ಯಾವ ಪದಗಳನ್ನು ಅವ್ರು ಬಳಸ್ತಾರೋ ಗೊತ್ತಿಲ್ಲ. ಅದರಲ್ಲಿ ನಾವು ಲಿಂಗಾಯತರ ಸುದ್ದಿ ಇಲ್ಲ. ಹಾಗಾದ್ರೆ ನಾವು ಹಿಂದೂ ಧರ್ಮಕ್ಕೂ ಸೇರೋದಿಲ್ಲ. ಯಾಕೆ? ಧರ್ಮ ಅನ್ನೋದನ್ನು ನಾವು ಅದನ್ನು ಒಪ್ಪಲ್ಲ. ನಮ್ಮ ಧರ್ಮನೇ ನಮ್ಮ ಇದೆ, ಅದು ನಮ್ಮ ಸನಾತನ ಧರ್ಮ ಅಲ್ಲ. ಹಾಗಾಗಿ ಇಂಥ ಒಂದು ಸಂವಿಧಾನವನ್ನು ರಚನೆ ಮಾಡಿ ಕೊಡ್ತೀವಿ ಅನ್ನುವಂಥದ್ದೇ ಒಂದು ಹುಂಬ್ರ ಕೆಲಸ. ಅದನ್ನು ಹುಂಬ್ರ ಕೆಲಸ ಅಂತ ನಾವು ಸುಮ್ಮನೆ ಬಿಟ್ಟರೆ ಆಗೋಲ್ಲ, ಪ್ರತಿಭಟನೆ ಮಾಡಬೇಕಾಗಿದೆ. ನಮ್ಮ ಈ ಪಾದಯಾತ್ರೆ ಸಂದರ್ಭದಲ್ಲಿ ಆ ಪ್ರತಿಭಟನೆಯನ್ನು ಅನೇಕ ಜನ ಸಾಹಿತಿಗಳು ಮಾಡಿದ್ದಾರೆ, ನಾವು ಮಾಡಿದ್ದೇವೆ. ಆ ರೀತಿಯ ಸಂವಿಧಾನವನ್ನು ಯಾರೂ ಕೂಡ ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಬದಲಾವಣೆ ಯಾವಾಗಲೂ ಕೂಡ ನಾವು ಸಕಾರಾತ್ಮಕವಾದ ಚಿಂತನೆ ಮಾಡ್ತಾಯಿದ್ರೆ ಹಾಗೇ ಆಗುತ್ತೆ. ಆಗೋದೇ ಇಲ್ಲ ಅಂತಂದರೆ ಆಗೋದಿಲ್ಲ. ನಾವೆಲ್ಲರೂ ಆಶಾವಾದಿಗಳಾಗಿರೋವಂಥವ್ರು. ಈಗ ಗಾಂಧಿ ಸ್ವಾತಂತ್ರ್ಯ ಬಂದೇ ಬರುತ್ತೆ ಅಂತ ಇಟ್ಕೊಂಡಿದ್ರೆ ಹೋರಾಟ ಶುರು ಮಾಡಿದರು. ಸ್ವಾತಂತ್ರ್ಯ 300 ವರ್ಷಗಳ ಕಾಲ ಆಳಿದಂಥ ಜನರನ್ನು ಈ ದೇಶದಿಂದ ಬಿಟ್ಟೋಡಿಸೋದು ಅಂತ ಎಷ್ಟು ಕಷ್ಟ. ಆದರೆ ಗಾಂಧೀಜಿಯವರು ಹೆದರಲಿಲ್ಲ. ಹಾಗೆಯೇ ನಾವು ಕೂಡ ಆಶಾವಾದವನ್ನು ಇಟ್ಕೊಂಡೇ ಹೋರಾಟ ಮಾಡ್ತೀವಿ, ಒಳ್ಳೆಯದಾಗುತ್ತೆ ಅನ್ನೋಂಥ ವಿಶ್ವಾಸ ನಮಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.